ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ನಾನು ಕಂಪ್ಲೀಟ್ ಆಗಿ 2025ರಲ್ಲಿ ಜಾಯ್ನ್ ಆಗಿರುವಂತಹ 11 ಪ್ರಮುಖ ರಾಮ್ಸಾರ್ ಸೈಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸರಿ ಕ್ವಿಕ್ ಗ್ಲಾನ್ಸ್ ಆಗಿರುತ್ತೆ. ಹಾಗೆ ನನ್ನ ಈ ಚಾನಲಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಇರಲಿಲ್ಲ, ಡೀಟೇಲ್ ಆಗು ಕೂಡ ಇರುತ್ತೆ. ಓಕೆನಾ? ಆ 11 ರಾಮ್ಸಾರ್ ಸೈಟ್ಗಳು ಯಾವ್ಯಾವ ರಾಜ್ಯದಲ್ಲಿದ್ದಾವೆ, ಅದರ ಸ್ಪೆಷಾಲಿಟಿ ಏನು, ಓಕೆನಾ? ಮೇಜರ್ ಆಗಿ ಕ್ವಶನ್ಸ್ ರಾಮ್ಸರ್ ಸೈಟ್ ಮೇಲೆ ಹೇಗೆ ಬರುತ್ತಂದ್ರೆ, ಈಗ ಯಾವ್ದೋ ಒಂದು ರಾಮ್ಸರ್ ತಾಣ ಕೊಟ್ರೆ ಅದು ಯಾವ ಸ್ಟೇಟ್ ಅಲ್ಲಿ ಇದೆ, ಓಕೆನಾ? ಆಮೇಲೆ ಇನ್ನು ಸ್ವಲ್ಪ ಡೆಪ್ತ್ ಆಗೋದ್ರೆ ಅದರ ಸ್ಪೆಷಾಲಿಟಿ ಏನು, ಓಕೆನಾ? ಇಷ್ಟು ಮೇಜರ್ ಆಗಿ ಕೇಳ್ತಾನೆ. ಬಹಳ 10ರಲ್ಲಿ 9 ಭಾಗ ಅಥವಾ 8 ಭಾಗ ಕೇಳೋದು ಯಾವ ರೇಂಜ್ ಅಲ್ಲಿ ಅಂದ್ರೆ, ರಾಮ್ಸರ್ ಸೈಟ್ ಒಂದು ಅದರ ನೇಮ್ ಕೊಟ್ಟು ಅದು ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾನೆ. ಓಕೆನಾ? ಮ್ಯಾಕ್ಸಿಮಮ್ ಆಗಿ ಇದೇ ರೀತಿ ಕೇಳ್ತಾನೆ. ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ. ಕೆಲವೊಂದಿಷ್ಟು ಕ್ವಶನ್ಸ್ ಅಲ್ಲಿ ಒಂದ್ ಯಾವ್ದಾದ್ರು ಡಿಫಿಕಲ್ಟ್ ಮಾಡಿದ್ರು ಕೂಡ ಆ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಗೊತ್ತಿದ್ದವ್ರು ಅಟೆಂಡ್ ಮಾಡಿ, ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ರ್ಯಾಂಕ್ ಅಲ್ಲಿಂದ ಹೊರಗುಳಿಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಕ್ಲಾಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿರುತ್ತೆ. ಓಕೆನಾ? ಕಳೆದ 2025ರಲ್ಲಿ ಹೊಸವು 11 ರಾಮ್ಸರ್ ತಾಣಗಳಿಗೆ ನಮ್ಮ ಭಾರತದಿಂದ ಸೇರ್ಪಡೆ ಆಗಿದ್ದಾವೆ. ಅವೆಲ್ಲವನ್ನು ಕೂಡ ಈ ಒಂದೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ನ ಮಾಡ್ತೀನಿ. ಐ ಹೋಪ್ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಯಾರಾದರೂ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಅಲ್ಲಿಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಅಲ್ಲಿ ನಿಮಗೆ ಇದರ PDF ಅನ್ನ ನೀವು ಬೇಕಂತಂದು PDF ಬೇಕಾದಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. PDF ಬೇಕಾದಂದ್ರೆ ಆ PDF ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆದ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ಅನ್ನ ನೋಡಿ ಅಂತ ಹೇಳ್ತಾ, ಹಾಗಾದ್ರೆ ರಾಮ್ಸರ್ ಸೈಟ್ ವೆಟ್ಲ್ಯಾಂಡ್ ಅಂದ್ರೆ ಏನು, ಓಕೆನಾ? ರಾಮ್ಸರ್ ಸೈಟ್ ಅಂದ್ರೆ ಏನು, ರಾಮ್ಸರ್ ತಾಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ರಾಮ್ಸರ್ ತಾಣವು ಇದು ಒಂದು ರಾಮ್ಸರ್ ಕನ್ವೆನ್ಷನ್, ಓಕೆನಾ? ರಾಮ್ಸರ್ ಸಮಾವೇಶದ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಜೌಗು ಪ್ರದೇಶವಾಗಿದೆ. ಓಕೆನಾ? ಇದನ್ನು 1971ರಲ್ಲಿ ಇರಾನ್ನ ರಾಮ್ಸರ್ ಅನ್ನುವ ಒಂದು ಪ್ಲೇಸ್, ಓಕೆನಾ? ಇರಾನ್ ದೇಶದಲ್ಲಿ ರಾಮ್ಸರ್ ಎನ್ನುವ ಒಂದು ನಗರವಿದೆ. ಅಲ್ಲಿ ಇದರ ಒಂದು ಒಪ್ಪಂದವಾಗ್ತದೆ ಏನಂತ, ರಾಮ್ಸರ್ ಕನ್ವೆನ್ಷನ್ ಅಂತಂದು. ಹಾಗಾಗಿ ಅಲ್ಲಿಂದ ಅದಕ್ಕೆ ರಾಮ್ಸರ್ ತಾಣ ಅಂತ ಬರುತ್ತೆ. ಅದರ ಉದ್ದೇಶ ಏನಿರ್ತದೆ ಅಂದ್ರೆ, ಅವುಗಳ ಜೈವಿಕ ವೈವಿಧ್ಯತೆ, ಆ ಪ್ಲೇಸ್ನ ಜೈವಿಕ ವೈವಿಧ್ಯತೆ, ಪರಿಸರ ಸ್ಥಿರತೆ, ಸ್ಥಳೀಯ ಸಮುದಾಯಗಳನ್ನು ನೀಡುವ ಆದ್ಯತೆ, ಪರಿಸರ ಸೇವೆಗಳಿಗೆ ಗುರುತಿಸಲ್ಪಟ್ಟಿರುತ್ತವೆ. ಅಂದ್ರೆ ಇದು ಮೇನ್ ಆಗಿ ಆ ರಾಮ್ಸರ್ ತಾಣ ಅಂತ ಅಂದ್ರೆ ಅಲ್ಲಿ ಪರಿಸರವನ್ನ ರಕ್ಷಣೆ ಮಾಡುವುದು, ಅಲ್ಲಿರುವಂತಹ ಕೆರೆಗಳನ್ನ ರಕ್ಷಣೆ ಮಾಡುವುದು, ಅಲ್ಲಿ ಸ್ಥಳೀಯ ಸಮುದಾಯದಲ್ಲಿರುವಂತಹ ಜೈವಿಕ ವೈವಿಧ್ಯತೆಯನ್ನ ರಕ್ಷಣೆ ಮಾಡುವುದು. ಓಕೆನಾ? ಫೋಕಸ್ ಹೇಳೋದಾಯ್ತಂದ್ರೆ ಒಂದು ಜೌಗು ಪ್ರದೇಶವನ್ನ ರಕ್ಷಣೆ ಮಾಡೋದು ಪ್ರಮುಖ ಉದ್ದೇಶವಾಗಿರ್ತದೆ. ಓಕೆನಾ? ಒಂದು ಜೌಗು ಪ್ರದೇಶ ವೆಟ್ಲ್ಯಾಂಡ್ ಅನ್ನ ರಕ್ಷಣೆ ಮಾಡೋದು ಪ್ರಮುಖ ಉದ್ದೇಶವಾಗಿರ್ತದೆ. ಇದು ಸ್ಟಾರ್ಟ್ ಆಗಿದೆ ಯಾವಾಗಂದ್ರೆ 1971 ಇರಾನ್ನ ರಾಮ್ಸರ್ ಅನ್ನುವ ಒಂದು ನಗರದಲ್ಲಿ. ಹಾಗಾದ್ರೆ ಇದಕ್ಕೆ ಭಾರತ ಯಾವಾಗ ಜಾಯ್ನ್ ಆಯ್ತು, ಓಕೆನಾ? ಭಾರತ ಇದಕ್ಕೆ ಯಾವಾಗ ಜಾಯ್ನ್ ಆಯ್ತು ಅಂತ ನೋಡೋದಾದ್ರೆ 1982 ಫೆಬ್ರವರಿ 1, ಓಕೆನಾ? ಫೆಬ್ರವರಿ 1. ಹಾಗಾಗಿ ಫೆಬ್ರವರಿ 1 ನಾವು ರಾಮ್ಸರ್ ದಿನಾಚರಣೆ ಅಂತಾನು ಕೂಡ ಆಚರಣೆ ಮಾಡ್ತೇವೆ. ನಾವು ಜಾಯ್ನ್ ಆಗಿದ್ದು 1982, ಬಟ್ ಅದು ಸ್ಟಾರ್ಟ್ ಆಗಿದ್ದು 1971. ಜಾಯ್ನ್ ಆಗಿದ್ದು ನಾವು 11 ವರ್ಷದ ನಂತರ ಫೆಬ್ರವರಿ 1ರಂದು. ಭಾರತ ಅದಕ್ಕೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆನಾ? ಅದಿಷ್ಟು ಬೇಸಿಕ್. ನೆಕ್ಸ್ಟ್ ಪ್ರಮುಖ ಅಂಶಗಳು, ಕೀ ಸ್ಟ್ಯಾಟಿಸ್ಟಿಕ್ಸ್. ಇದರಲ್ಲಿ ಏನಂದ್ರೆ, ಭಾರತದಲ್ಲಿ ಈಗ ಅಟ್ ಪ್ರೆಸೆಂಟ್ 2026 ಜನವರಿ ಅಂದ್ರೆ ಅಟ್ ಪ್ರೆಸೆಂಟ್ ಇವತ್ತಿಗೆ ಡೇಟಿಗೆ ನೋಡೋದಾದ್ರೂ ಕೂಡ ಜಾನ್ 10 ಇವತ್ತು ಆ ಕ್ಲಾಸ್ ಮಾಡ್ತಿರೋದು ಜಾನ್ 10. ಅವತ್ತಿನ ಡೇಟಿಗೆ ನೋಡೋದಾದ್ರೂ ಕೂಡ ಭಾರತದಲ್ಲಿರುವಾಗ ಅಥೆಂಟಿಕ್ ಆಗಿ 96 ರಾಮ್ಸರ್ ಸೈಟ್ಗಳಿವೆ. 96 ರಾಮ್ಸರ್ ಸೈಟ್ಗಳಿವೆ. ಓಕೆನಾ? 2025ರಲ್ಲಿ 11 ತಾಣಗಳು ಸೇರಿದವೆ. ಈ 11 ತಾಣಗಳನ್ನೇ ಈ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋದು ನಾನು. ಓಕೆನಾ? ರಾಮ್ಸರ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಫೆಬ್ರವರಿ 2ರಂದು ರಾಮ್ಸರ್ ದಿನ. ಓಕೆನಾ? ಈ ಪ್ರತಿ ಲೈನ್ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಹಾಗಾದ್ರೆ 2025-26ರ ಜೌಗು ಪ್ರದೇಶದ ಅಂದ್ರೆ ರಾಮ್ಸರ್ ತಾಣದ ಅದರ ಧ್ಯೇಯ ವಾಕ್ಯ ಏನು, ಟ್ಯಾಗ್ಲೈನ್ ಏನು, ಓಕೆನಾ? ಅದರ ಥೀಮ್ ಏನಂತಂದ್ರೆ, ಜೌಗು ಪ್ರದೇಶಗಳ ಮರುಸ್ಥಾಪನೆ ಮತ್ತು ಸುಸ್ಥಿರ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡುವುದು. ಓಕೆನಾ? ಇದರ ಈ ವರ್ಷದ ಥೀಮ್ ಅಂದ್ರೆ ನೆಕ್ಸ್ಟ್ ಮಂತ್ ಫೆಬ್ರವರಿ 2026 ಫೆಬ್ರವರಿ 2ನೇ ತಾರೀಕು ಬರೋವರೆಗೆ ಇದೇ ಇರುತ್ತೆ. ನೆಕ್ಸ್ಟ್ ಅಮೃತ್ ಧರೋಹರ್, ರಾಮ್ಸರ್ ತಾಣಗಳ ರಕ್ಷಣೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಭಾರತ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಆಗಿದೆ. ಅಮೃತ್ ಧರೋಹರ್ ಇದು ಒಂದು ಹೊಸ ಪಾಯಿಂಟ್. ಇದು ಅಮೃತ್ ಧರೋಹರ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ರಾಮ್ಸರ್ ತಾಣಗಳ ಸಂರಕ್ಷಣೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಭಾರತ ಸರ್ಕಾರ ಜಾರಿಗೆ ತಂದಿರುವ ಒಂದು ಯೋಜನೆ ಆಗಿರ್ತದೆ. ಓಕೆನಾ? ಅಮೃತ್ ಧರೋಹರ್. ನೆಕ್ಸ್ಟ್ ದಾಖಲೆ ಮತ್ತು ಇದರದ್ದು ರೆಕಾರ್ಡ್ಸ್ ಏನೇನಿದಾವೆ ಇದು ಭಾರತದಲ್ಲಿ ಈಗ ಅಂತ ನೋಡಿದ್ರೆ, ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವ್ದಂತ ಕೇಳ್ತಾನೆ. ಓಕೆನಾ? ಸುಂದರಬನ್. ಅತಿ ಚಿಕ್ಕ ರಾಮ್ಸರ್ ತಾಣ ರೇಣುಕಾ ಸಾಗರ್.
ರೇಣುಕಾ ಜೋಗು ಪ್ರದೇಶ ಹಿಮಾಚಲ ಪ್ರದೇಶ. ಓಕೆನಾ. ನೆಕ್ಸ್ಟ್ ರಾಮ್ಸರ್ ತಾಣಗಳು 1981ರಂದು ಚಿಲ್ಕಾ ಸರೋವರ, ಕಿಯೋಲಾಡಿಯೋ, ಇದು ಕೇವಲಾದೇವಿ ಅಲ್ವಾ, ಕೇವಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಇದು ರಾಜಸ್ಥಾನದಲ್ಲಿ. ಇವೆರಡು ಫಸ್ಟ್ ಮೊಟ್ಟ ಮೊದಲಿಗೆ ಸೇರ್ತವೆ. ಅಥೆಂಟಿಕ್ ಆಗಿ ಇದು ಭಾರತ ಜಾಯಿನ್ ಆಗಿದ್ದು 1982, ಬಟ್ ಇದು 1981ರಿಂದನೇ ಫಸ್ಟ್ ಇದನ್ನ ರಿಜಿಸ್ಟರ್ ಕೂಡ ಆಗ್ತವೆ. ಓಕೆನಾ. ಮಾಂಟ್ರೆಕ್ಸ್ ರೆಕಾರ್ಡ್, ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಏನಂತ ಫಸ್ಟ್ ಹೇಳ್ತೇನೆ ನಾನು ನಿಮಗೆ. ಮಾಂಟ್ರೆಕ್ಸ್ ರೆಕಾರ್ಡ್ ಎಂಬುದು ರಾಮ್ಸರ್ ಪಟ್ಟಿ ಅಡಿಯಲ್ಲಿ ಬರುವ ಒಂದು ವಿಶೇಷ ಎಚ್ಚರಿಕೆ ಪಟ್ಟಿ. ಅಂದ್ರೆ ಎಚ್ಚರಿಕೆ ಪಟ್ಟಿ, ನೀವು ಏನಾದ್ರೂ ಅದನ್ನ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ 96 ಇದಾವೆ ಇದರಲ್ಲಿ. ಓಕೆನಾ. 96 ನಮ್ಮ ಭಾರತ ದೇಶದಿಂದ ವೆಟ್ಲ್ಯಾಂಡ್ಸ್ ಗಳಂತಂದು ಫೈಂಡ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಮೇಂಟೈನ್ ಮಾಡ್ಬೇಕು ಅವನ್ನ, ಇದನ್ನ ಅಲ್ಲಿ ಏನು ಪ್ರೋಸೆಸ್ ಏನಿರುತ್ತೆ, ಕ್ಲೀನೆಸ್ ಮೇಂಟೈನ್ ಮಾಡೋದು, ಅದಕ್ಕೆ ಯಾವುದೇ ಧಕ್ಕೆ ಆಗದಿಂದ ಮೇಂಟೈನ್ ಮಾಡೋದು, ಅದನ್ನ ಕಾಪಾಡ್ಕೊಂಬರೋದು, ಇದನ್ನೆಲ್ಲ ಮಾಡ್ಬೇಕಾಗಿರುತ್ತೆ. ಅದ್ರ ಬಗ್ಗೆ ಅವರು ಎಚ್ಚರಿಕೆ ತಗೊಳ್ಳಿಲ್ಲ ಅಂದ್ರೆ, ಅವ್ದು ಯಾವ್ದೋ ಸ್ಟೇಟ್ನಾದ್ರೂ ಕೂಡ ಅದನ್ನ ಮಾಂಟ್ರೆಕ್ಸ್ ರೆಕಾರ್ಡ್ ಪಟ್ಟಿ ಒಳಗೆ ಹಾಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇದು 1990ರಲ್ಲಿ ಬರುತ್ತೆ. ಸ್ವಿಟ್ಜರ್ಲೆಂಡ್ ನ ಮಾಂಟ್ರೆಕ್ಸ್ ಎಂಬ ಸಭೆಯಲ್ಲಿ ಅಂಗೀಕರಿಸಿ ಇದಕ್ಕೆ ಹೆಸರು ಬಂದಿದೆ ಮಾಂಟ್ರೆಕ್ಸ್ ಅಂತಂದು. ಓಕೆನಾ. ಮಾಂಟ್ರೆಕ್ಸ್ ಅಂದ್ರೆ ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿರುವ ಯಾವುದೇ ಜೌಗು ಪ್ರದೇಶಗಳು ಪರಿಸರ ಸಂಕಷ್ಟದಲ್ಲಿದವೆಯೋ ಅಂತಹ ತಾಣಗಳನ್ನು ಮಾಂಟ್ರೆಕ್ಸ್ ರೆಕಾರ್ಡ್ಸ್ ನಲ್ಲಿ ಸೇರಿಸಲಾಗ್ತದೆ. ಅಂದ್ರೆ ಈಗ ವೆಟ್ಲ್ಯಾಂಡ್ ಅಲ್ಲಿ ಸೇರಿಸಿದ ತಕ್ಷಣ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಸೇರಿಸಿರ್ತಾರೆ. ಆದ್ರೆ ಅವರು ಪರಿಸರ ಸಂಕಷ್ಟದಲ್ಲಿರೋ ತರ ಮಾಡ್ಬಿಡ್ತಾರೆ, ಮತ್ತು ಅದು ಕೂಡ ಅದರ ಪ್ರೊಟೆಕ್ಷನ್ ಅನ್ನ ಸರಿ ಮಾಡಲ್ಲ ಅಂತ ಅಂದಾಗ ಇದನ್ನ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಅವು ಇಷ್ಟು ಟರ್ಮ್ ಅಂತ ಇರುತ್ತೆ, ಆ ಟರ್ಮ್ ವರೆಗೂ ಅವನೇನೋ ರೆಕಾರ್ಡ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ವೆಟ್ಲ್ಯಾಂಡ್ ಆ ಲಿಸ್ಟ್ ಇಂದ ಕೂಡ ಅದನ್ನ ತೆಗೆದುಹಾಕೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ. ಅಂದ್ರೆ ಮಾನವ ಹಸ್ತಕ್ಷೇಪ, ಮಾನವ ಮಾಲಿನ್ಯ, ತಾಂತ್ರಿಕ ಅಭಿವೃದ್ಧಿ, ಇತರ ನೈಸರ್ಗಿಕ ಲಕ್ಷಣಗಳನ್ನು ಬದಲಾಗಿದ್ದು ಅಥವಾ ಬದಲಾಗುವ ಸಂದರ್ಭವಿದ್ದರೆ ಅವುಗಳನ್ನು ಇಲ್ಲಿ ಗುರುತಿಸಲಾಗುತ್ತದೆ. ಓಕೆನಾ. ಹಾಗಾದ್ರೆ ಇದರ ಉದ್ದೇಶ ಏನಂದ್ರೆ ಅಳಿವಿನಂಚಿನಲ್ಲಿರುವ ಅಥವಾ ಪರಿಸರ ಹದಗೆಟ್ಟಿರುವ ಜೌಗು ಪ್ರದೇಶಗಳ ಕಡೆಗೆ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುವುದು ಮಾಂಟ್ರೆಕ್ಸ್ ರೆಕಾರ್ಡಿನ ಪ್ರಮುಖ ಉದ್ದೇಶವಾಗಿರುತ್ತದೆ. ಈ ತಾಣಗಳನ್ನು ರಕ್ಷಿಸಲು ಸರ್ಕಾರ ತಾಂತ್ರಿಕ ಮತ್ತು ಆರ್ಥಿಕ ನೆರವನ್ನು ನೀಡುವುದು, ಸಮಸ್ಯೆಗಳನ್ನು ಬಗೆಹರಿಸಲು ಆ ಪ್ರದೇಶ ಮತ್ತೆ ಹಳೆಯ ಸ್ಥಿತಿಗೆ ತರುವುದು. ಹಳೆಯ ಸ್ಥಿತಿಗೆ ಅಂದ್ರೆ ಅದು ಪ್ರೊಟೆಕ್ಟ್ ಮಾಡೋಕೆ ಬಿಫೋರ್ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ತಿರ್ಗಾ ಅದೇ ರೀತಿಗೆ ಬರ್ಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ತಾಂತ್ರಿಕ ಮತ್ತು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ಬೇಕಂತಂದು ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳ್ತಾರೆ. ಹಂಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ಅಂದಾಗ ಆ ರಾಜ್ಯದವರು, ಆ ದೇಶದವರು ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಮುಂದೆ ಬರ್ತಾರೆ ಅಂತ. ಓಕೆನಾ. ಹಾಗಾದ್ರೆ ಮಾಂಟ್ರೆಕ್ಸ್ ರೆಕಾರ್ಡ್ 2026 ಸ್ಥಿತಿ ಏನಂದ್ರೆ ಭಾರತದಲ್ಲಿ 2 ತಾಣಗಳು ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾವೆ. ಯಾವ್ದಾವ್ದು? ಲೋಕ್ಟಕ್ ಸರೋವರ ಮತ್ತು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್. ಓಕೆನಾ. ಇವೆರಡು, ಲೋಕ್ಟಕ್ ಸರೋವರ ಇರುವುದು ಮಣಿಪುರದಲ್ಲಿ, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಇರುವುದು ರಾಜಸ್ಥಾನದಲ್ಲಿ. ಇವೆರಡೂ ಕೂಡ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಇದಾವೆ. ಹಾಗಾದ್ರೆ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಯಾಕೆ ಇರ್ತವೆ ಅಂತ ನಾನು ನಿಮಗಾಗ್ಲೇ ಹೇಳಿದೆ. ಯಾಕಂದ್ರೆ ಲೋಕ್ಟಕ್ ಸರೋವರದ ಏನಂದ್ರೆ ಪ್ರಾಬ್ಲಮ್, ಇಲ್ಲಿನ ಪರಿಸರ ವ್ಯವಸ್ಥೆಯಲ್ಲಿ ಬದಲಾವಣೆ ಮತ್ತು ಮಾಲಿನ್ಯ ಕಾರಣದಿಂದ ಇದನ್ನು ಸೇರಿಸಲಾಗಿದೆ. ಅಂದ್ರೆ ಮಾಲಿನ್ಯ ಕಾರಣದಿಂದ ನೀವು ಪ್ರೊಟೆಕ್ಟ್ ಮಾಡ್ತಿಲ್ಲ ಲೋಕ್ಟಕ್ ಸರೋವರನ, ಅದಕ್ಕೆ ಮಾಲಿನ್ಯ ಮಾಡ್ತಿದ್ರ ಜಾಸ್ತಿ ಅನ್ನೋ ದೃಷ್ಟಿಯಿಂದ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಆಲ್ರೆಡಿ ಲೋಕ್ಟಕ್ ಸರೋವರ ರಾಮ್ಸರ್ ಸೈಟ್ ಅಲ್ಲಿ ಇರುತ್ತೆ, ಅದನ್ನ ತೆಗೆದು ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಆಡ್ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟ್ ಹಾಗೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಕೂಡ ಇತ್ತು ರಾಜಸ್ಥಾನದ್ದು. ಇದು ನೀರಿನ ಕೊರತೆ ಮತ್ತು ಸಸ್ಯಗಳ ಪ್ರಭೇದಗಳ ಅತಿಕ್ರಮಣದಿಂದ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಪ್ರಾಬ್ಲಮ್ ಇಂದ ಇದನ್ನು ಕೂಡ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಸೇರಿಸಲಾಗಿದೆ. ಅದಕ್ಕಿಂತ ಬಿಫೋರ್ ಚಿಲ್ಕಾ ಸರೋವರ, ಒಡಿಸ್ಸಾದಲ್ಲಿರುವ ಚಿಲ್ಕಾ ಸರೋವರವೂ ಕೂಡ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಇತ್ತು. ಆದರೆ ಇದು ಹಿಂದೆ ಇತ್ತು. ಆದ್ರೆ ಪ್ರಸ್ತುತ ಭಾರತ ಸರ್ಕಾರ ಸ್ಥಳೀಯ ಪರಿಣಾಮ ಮತ್ತು ಸಂರಕ್ಷಣೆ ಕ್ರಮಗಳಿಂದ ಸರೋವರದ ಸ್ಥಿತಿಯನ್ನು ಸುಧಾರಿಸಿದೆ. ಅಂದ್ರೆ ಅದು ಪ್ರಾಬ್ಲಮ್ ಆಗ್ತಿತ್ತಲ್ವಾ, ಅದನ್ನ ಕಡಿಮೆ ಮಾಡಿ ನೆಕ್ಸ್ಟ್ 2002ರಲ್ಲಿ ಇದನ್ನ ಮಾಂಟ್ರೆಕ್ಸ್ ರೆಕಾರ್ಡ್ ನಿಂದ ತೆಗೆದು ಹಾಕಲಾಗಿದೆ. ಅಂದ್ರೆ ಯಥಾ ರೀತಿಯಾಗಿ ಫಸ್ಟ್ ಇದು ಏನಿತ್ತು, ಚಿಲ್ಕಾದ ಒಡಿಸ್ಸಾ. ಓಕೆನಾ. ಒಡಿಸ್ಸಾದ ಚಿಲ್ಕಾ ಸರೋವರ ಇದು. ಓಕೆನಾ. ಇದನ್ನ ಫಸ್ಟ್, ಆಮೇಲೆ ಸುಮ್ನೆ ಇದು ಸರೋವರ ಇತ್ತು ಫಸ್ಟ್ ಸರೋವರ, ಆಮೇಲೆ ಏನ್ ಮಾಡಿದ್ರು, ವೆಟ್ಲ್ಯಾಂಡ್ ಮಾಡಿದ್ರು. ವೆಟ್ಲ್ಯಾಂಡ್ ಮಾಡಿದ್ಮೇಲೆ ಏನಾಯ್ತು, ಅದನ್ನ ಮೇಂಟೈನ್ ಮಾಡ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಹಾಕಿದ್ರು. ಓಕೆನಾ. ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಮತ್ತೆ ಅದನ್ನ ಆಡ್ ಮಾಡಿದ್ರು. ಆಮೇಲೆ ಇವರು ಮಾಂಟ್ರೆಕ್ಸ್ ರೆಕಾರ್ಡ್ ನಲ್ಲಿ ಹಾಕಿದ್ರಲ್ವಾ, ಇದು ನ್ಯಾಷನಲ್ ಯೂಸ್ ಆಗುತ್ತೆ, ಇದನ್ನ ಆಮೇಲೆ ನಾವು ಮತ್ತೆ ಪ್ರೊಟೆಕ್ಟ್ ಮಾಡೋಣ ಅಂತ ದೃಷ್ಟಿಯಿಂದ ಆಮೇಲೆ ಗೌರ್ಮೆಂಟ್ ಎಲ್ಲ ಎಚ್ಚರಿಕೆ ತಗೊಂಡು ಆ ಸರೋವರವನ್ನ ಸರಿಯಾಗಿ ಪ್ರೊಟೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಇದು ಯಥಾ ರೀತಿಯಾಗಿ ವೆಟ್ಲ್ಯಾಂಡ್ ಅಲ್ಲಿ ಇರುವಾಗ ಏನು ನಮಗೆ ಕ್ವಾಲಿಟೀಸ್ ಇರಬೇಕು ಅದೇ ಕ್ವಾಲಿಟೀಸ್ ಅಲ್ಲಿ ಮತ್ತೆ ಇದನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತಂದು ತಿರ್ಗಾ ಇದನ್ನ ಮತ್ತೆ ವೆಟ್ಲ್ಯಾಂಡ್ ಗೆ ಆಡ್ ಮಾಡ್ಕೊಂಡಿದ್ದಾರೆ. ಅಂತ ಪ್ಲೇಸ್ ಅಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಪ್ಲೇಸ್ ಯಾವ್ದಂದ್ರೆ ಒಡಿಸ್ಸಾದ ಚಿಲ್ಕಾ ಸರೋವರ. ಪ್ರಪಂಚದಲ್ಲೆಲ್ಲ ಏಷ್ಯಾದ ಮೊದಲ ತಾಣ. ಈ ರೀತಿ ಇದನ್ನ ರೆಕಾರ್ಡ್ ಅಲ್ಲಿ ರಿಟರ್ನ್ ತಗೊಂಡಿರ್ತಾರೆ. ಓಕೆನಾ. ಐ ಹೋಪ್ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತಂದು ಏನಂತ ನಿಮಗೆ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ ಈಗ. ಓಕೆನಾ. ಹಾಗಾದ್ರೆ
ಮೊಂಟ್ರಸ್ ಕಾಡಿನಲ್ಲಿ ಪ್ರಸ್ತುತ 2 ತಾಣಗಳಿದಾವೆ. ಅದೇ ಲೋಕ್ಟಕ್ ಸರೋವರ ಪುಣಿಪುರ, ಆಮೇಲೆ ಕ್ಯೋಲಾಡಿಯೋ ರಾಜಸ್ಥಾನ, ಇದು ಚಿಲ್ಕ ಸರೋವರ ಹಿಂದೆ ತಗೊಳಾಗಿದೆ. ಓಕೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಎಲ್ಲ ಬೇಸಿಕ್ ಇದೆ. ಇದ್ ತಿಳ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ರಾಮ್ಸರ್ ತಾಣಗಳು ಯಾವ್ಯಾವು ಅದಕ್ಕೆಲ್ಲ ಹೋಗ್ಬೇಕಾಗುತ್ತೆ. ಓಕೆನಾ? ಕರ್ನಾಟಕದಲ್ಲಿ ಎಷ್ಟಿದಾವೆ? 2026 ಅಟ್ ಪ್ರೆಸೆಂಟ್ ಇಲ್ಲಿಗೆ ನೋಡಿದ್ರೆ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳಿವೆ. ಓಕೆನಾ? ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ, ಇದು ಕರ್ನಾಟಕದ ಮೊದಲ ರಾಮ್ಸರ್ ತಾಣವಾಗಿದೆ. ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಗದಗು, ಅಂಕಸಮುದ್ರ ವಿಜಯನಗರ, ಬಿಫೋರ್ ಅದು ಬಳ್ಳಾರಿ ಅಂತಿತ್ತಲ್ವಾ, ವಿಜಯನಗರ ಈಗ. ನೆಕ್ಸ್ಟ್ ಅಘನಾಶಿನಿ ಮುಖಜಭೂಮಿ, ಇದು ಉತ್ತರ ಕನ್ನಡ. ಓಕೆ, ಐ ಹೋಪ್ ಅವು ಕರ್ನಾಟಕದ ಅದು ಇಷ್ಟು ಬೇಸಿಕ್ ಅದು. ಓಕೆನಾ? ಇಷ್ಟೊತ್ತು ಏನ್ ಹೇಳಿದ್ನಲ್ವಾ, ಇದು 10ನೇ ಸ್ಲೈಡ್ ಅಲ್ವಾ, 9 ಸ್ಲೈಡ್ ಏನ್ ಹೇಳಿದ್ನಲ್ವಾ ನಾನು, ಅದು ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ನೀವು ಅದನ್ನ ನೋಡ್ಕೊಳ್ತಾ ಹೋಗ್ಬೇಕು. ಇಲ್ಲಿಂದ ಏನ್ ಬರ್ತಲ್ವಾ, ಇವಾಗ ಅಟ್ ಪ್ರೆಸೆಂಟ್ ಇದು ಕರೆಂಟ್ ನ್ಯೂಸ್. ಓಕೆನಾ? ಹಾಗಾಗಿ ಇವನ್ನ ನೋಡ್ಕೋಬೇಕು. ಅದು ಮತ್ತೆ ನಾನು 2026ರಲ್ಲಿ ಮತ್ತೆ 10 ಆಡ್ ಆದ್ವು ಅಂದ್ರೆ ಇವನ್ ಬಿಡ್ಬೇಕು, ಆ 10 ನೋಡ್ಕೋಬೇಕು. ಓಕೆನಾ? ಎಲ್ಲವನ್ನೂ ಕೂಡ ನೆನ್ಪಿಟ್ಕೊಳಕ್ ಆಗಲ್ಲ. ಈಗ ಕರೆಂಟ್ಲಿದ್ದ ರೀಕ್ಯಾಪ್ ಮಾಡ್ಕೋಬೇಕು ಇವನ್ನ. ಓಕೆನಾ? 10 ಯಾವ್ಯಾವು, 11 ಯಾವ್ಯಾವು ಅಂತಂದ್ರೆ, ಒಂದ್ ನಿಮಿಷ ಪೆನ್ ಚೇಂಜ್ ಮಾಡ್ತೀನಿ. ಪೆನ್ ಕಾಣಲ್ಲ ಅದರಲ್ಲಿ, ಇದು ಈ ಕಲರ್ ಆದ್ರೆ ಓಕೆ. ರಾಮ್ಸರ್ ತಾಣಗಳು ಮತ್ತು ರಾಜ್ಯಗಳು ಅದರ ವಿಶೇಷತೆ. ಓಕೆನಾ? ಇದ್ರ ವಿಶೇಷತೆ ಮ್ಯಾಕ್ಸಿಮಮ್ ಕಡಿಮೆ ಕೇಳೋದು. ಓಕೆನಾ? ಇವೆರಡು ರಾಮ್ಸರ್ ತಾಣಗಳ ಹೆಸರು ಕೊಡ್ತಾನೆ, ಅದು ಯಾವ ರಾಜ್ಯದಲ್ಲಿದೆ ಅಂತ ಕೂಡ ಕೇಳ್ತಾನೆ. ಅದೇ ಕ್ವಶನ್ ಪೇಪರ್ ಡಿಫಿಕಲ್ಟ್ ಮಾಡಕಂತಂದ್ರೆ ಇದು 1ನೇ ಹೇಳಿಕೆ, ಇದು 2ನೇ ಹೇಳಿಕೆ, ಇದು 3ನೇ ಹೇಳಿಕೆ ಮಾಡ್ತಾನೆ. ಇನ್ನೂ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇದು 4ನೇ ಹೇಳಿಕೆ ಏನ್ ಮಾಡ್ತಾನೆ ಅಂತಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಓಕೆ, ಬೇಕಾದ್ರೆ ಇನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನಿಮಗೆ PDF ಏನಾದ್ರು ಬೇಕಾದಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಗ್ರೂಪಲ್ಲಿ ಹಾಕ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ. ಓಕೆ, ಒಂದನೇದು ಕಿಚೋ ಪರ್ಲಿ ಸರೋವರ, ಇದು ಸಿಕ್ಕಿಂ ಅಲ್ಲಿದೆ. ಇದು ಸಿಕ್ಕಿಂ ರಾಜ್ಯದ ಮೊದಲ ರಾಮ್ಸರ್ ತಾಣ. ನಿಮಗೆ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು, ಸಿಕ್ಕಿಂ ರಾಜ್ಯದ ಮೊಟ್ಟ ಮೊದಲ ರಾಮ್ಸರ್ ತಾಣ ಯಾವುದು ಅಂತ. ಓಕೆನಾ? ಕೆಚಿಯೋ ಪರ್ಲಿ ಸರೋವರ ಸಿಕ್ಕಿಂ. ನೀವು ಕೆಚಿಯೋ ಪರ್ಲಿ ಸರೋವರ ಸಿಕ್ಕಿಂ ಅಂತ ಜಸ್ಟ್ ಕಂಡಪಂಡ ಹಾಕೊಂಡು ಹೋದ್ರೂ ಕೂಡ ಇದನ್ನ ನೀವು ಆನ್ಸರ್ನ ಮಾಡೋಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇದು ಮೊದಲನೇದಂತ ನೀವು ನೋಡ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಕೂಡ ನೀವು ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ ರ್ಯಾಂಡಮ್ ಆಗಿ ಸಿಕ್ಕಿಂ ಅಂದ ತಕ್ಷಣ ಕಿಚಿರೋ ಪರ್ಲಿ ಸರೋವರ ಹಿಂಗ್ ಹಾಕಿದ್ರು ಕೂಡ ಬರುತ್ತೆ. ಆದ್ರೆ ಮೊಟ್ಟ ಮೊದಲ ಅಂತಂದು ಕ್ವಶನ್ ಅನ್ನ ನೀವು 2-3 ಸರಿ ಓದಿ ಹಿಂಗೆ ಕ್ಲಾರಿಫೈ ಮಾಡ್ಕೊಂಡಂತ ಓದ್ಕೊಂಡ್ರೆ ನಿಮಗೆ ಅಲ್ಲೂ ಕೂಡ ನೀವು ಕ್ವಶನ್ ಅನ್ನ ರಾಂಗ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಬಹಳ ಕ್ಲಾರಿಟಿಯಿಂದ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಉದ್ವಾ ಸರೋವರ, ಇದು ಜಾರ್ಖಂಡಿನ ಇದು ಕೂಡ ಮೊದಲ. ಓಕೆನಾ? ನೆಕ್ಸ್ಟ್ ಸಕ್ಕರೆ ಕೊಟ್ಟೈ ಪಕ್ಷಿಧಾಮ, ಇದು ತಮಿಳುನಾಡು ರಾಮನಾಥ್ಪುರ ಜಿಲ್ಲೆಯ ಪ್ರಮುಖ ಜೌಗು ಪ್ರದೇಶವಂತೆ. ತೀರ್ಥಂಗಲ್ ಪಕ್ಷಿಧಾಮ ತಮಿಳುನಾಡು. ನೆಕ್ಸ್ಟ್ ಕೆಚಿನ್ ಪೆಲೋಡಿ, ಇದು ರಾಜಸ್ಥಾನ. ಮೆನರ್ ಜೌಗು ಪ್ರದೇಶ ರಾಜಸ್ಥಾನ, ಇದು ಪಕ್ಷಿಗಳ ಗ್ರಾಮ ಅಂತ ಕರ್ತಾರೆ ಇದಕ್ಕೆ. ನೆಕ್ಸ್ಟ್ ಉದಯ್ಪುರ್ ಹಿಲ್ ಬಿಹಾರ್, ಇದು ಪಶ್ಚಿಮ ಚಂಪಾರ್ ಜಿಲ್ಲೆಯ ನೈಸರ್ಗಿಕ ಆಕ್ಸ್ಬೋ ಸರೋವರವಾಗಿದೆ. ನೆಕ್ಸ್ಟ್ ಗೋಕುಲ್ ಜಲಾಶಯ, ಇದು ಬಿಹಾರ್. ನೆಕ್ಸ್ಟ್ ಗೋಗಾಬಿಲ್ ಸರೋವರ, ಇದು ಕೂಡ ಬಿಹಾರದಲ್ಲಿದೆ. ಇವು 3 ಬಿಹಾರದಲ್ಲಿದ್ದಾವೆ. ಯಾವುದು? ಉದಯ್ಪುರ್, ಗೋಕುಲ್ ಜಲಾಶಯ, ಗೋಗಾಬಿಲ್ ಸರೋವರ. ನೆಕ್ಸ್ಟ್ ಕೂಕ್ರ್ ಜಲಾಶಯ, ಕೋಪ್ರಾ ಜಲಾಶಯ, ಇದು ಛತ್ತೀಸ್ಗಢದ 2ನೇ ರಾಮ್ಸರ್ ತಾಣವಂತೆ. ನೆಕ್ಸ್ಟ್ ಸಿಸಿಸೇರ್ ಸರೋವರ, ಇದು ರಾಜಸ್ಥಾನದಲ್ಲಿದೆ. ಓಕೆನಾ? ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಇಂದ ನೋಡ್ಕೊಂತ ಹೋಗೋಣ. ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ಬೇಕು. ಯಾಕಂತಂದ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆದಾಗ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಆನ್ಸರ್ ಮಾಡೋಕೆ ಬರುತ್ತೆ. ಮ್ಯಾಕ್ಸಿಮಮ್ ಇದ್ರ ಮೇಲೆ ಕೇಳ್ತಾನೆ. ಓಕೆನಾ? ಆದ್ರೂ ಕೂಡ ಒಂದ್ಸರ ಏನಾದ್ರು ಸ್ವಲ್ಪ ಒಂದೊಂದು ಪಾಯಿಂಟ್, ಒಂದು ರಾಮ್ಸರ್ ತಾಣದ ಮೇಲೆ ಒಂದು 5 ಪಾಯಿಂಟ್ ಜಾಸ್ತಿ ಮಾಡ್ಕೊಂತ ಹೋಗೋಣ ಅನ್ನೋ ದೃಷ್ಟಿಯಿಂದ ಡೀಟೇಲ್ ಆಗಿ ಮಾಡಿದ್ದೀನಿ. ಓಕೆನಾ? ಉದ್ವಾ ಸರೋವರ ಹೇಳಿದೆ, ಅದು ಪಕ್ಷಿಧಾಮ. ಇದು ಜಾರ್ಖಂಡ್ ರಾಜ್ಯದಲ್ಲಿ ಸಾಹಿಬ್ ಗಂಜ್ ಜಿಲ್ಲೆಯಲ್ಲಿರುವ ಉದ್ವಾ ಸರೋವರ, ಇದು ಪಕ್ಷಿಧಾಮವಾಗಿದೆ. ಇದು ಫೆಬ್ರವರಿ 2025ರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಲ್ಪಟ್ಟಿದೆ. ಇದು ಜಾರ್ಖಂಡ್ ರಾಜ್ಯದ ಮೊಟ್ಟ ಮೊದಲ ರಾಮ್ಸರ್ ತಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೆಕ್ಸ್ಟ್ ಉದ್ವಾ ಸರೋವರದ ಲಕ್ಷಣ ಏನು? ಇದು ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯಲ್ಲಿದೆ, ರಾಜ್ಮಹಲ್ ಬೆಟ್ಟಗಳ ಸಮೀಪದಲ್ಲಿದೆ. ಓಕೆನಾ? ಇದನ್ನ ಹೇಳಿಕೆ ರೂಪದಲ್ಲಿ ಕೊಡ್ಬೋದು ಅಂತ ಹೇಳಿದ್ನಲ್ವಾ, ಈ ರೀತಿ ಹೇಳಿಕೆ ರೂಪದಲ್ಲಿ ಕೊಡ್ಬೋದು. ಈ ಪಕ್ಷಿಧಾಮವು ಬಹೆರ್ಲ್ ಮತ್ತು ಪಟೌಡ್ ಎಂಬ 2 ಪರಸ್ಪರ ಸಂಬಂಧ ಹೊಂದಿರುವ ಸರೋವರಗಳನ್ನು ಒಳಗೊಂಡಿದೆ. ನಿಮಗೆ ಕ್ವಶನ್ ಈ ರೀತಿ, ನಾನು ಕ್ವಶನ್ ಪೇಪರ್ನ ಫ್ರೇಮ್ ಮಾಡೋದಾದ್ರೆ, ಬಹೆರ್ಲ್ ಮತ್ತು ಪಟೌಡ್ ಎಂಬ 2 ಪರಸ್ಪರ ಸಂಬಂಧ ಹೊಂದಿರುವ ಸರೋವರಗಳನ್ನು ಹೊಂದಿರುವ ರಾಮ್ಸರ್ ತಾಣ ಯಾವುದಂತ ಕೂಡ ಕೇಳ್ಬೋದು. ಓಕೆನಾ? ಆ ರಾಮ್ಸರ್ ತಾಣ ಯಾವುದಂತ ಕೇಳಿದ್ರೆ ಉದ್ವಾ ಸರೋವರ, ಜಾರ್ಖಂಡ್. ಓಕೆ, ನದಿ ಸಂಪರ್ಕ, ಇದು ಗಂಗಾ ನದಿಯ ಮೆಕ್ಕಲು ಬಯಲು ಪ್ರದೇಶ ಮತ್ತು ಉದ್ವಾ ನಾಲಾ ಮೂಲಕ ಗಂಗಾ ನದಿಯ ಸಂಪರ್ಕವನ್ನ ಹೊಂದಿದೆ. ನೆಕ್ಸ್ಟ್ ರಾಮ್ಸರ್ ತಾಣದ ಬಗ್ಗೆ, ಇದರ ರಾಮ್ಸರ್ ತಾಣದ ಪ್ರಾಮುಖ್ಯತೆ ಅಂದ್ರೆ ವಲಸೆ ಹಕ್ಕಿಗಳ ಸ್ವರ್ಗ ಅಂತ ಕರೀತಾರೆ. ಆಮೇಲೆ ಅಪರೂಪದ ತಳಿಗಳು ಕೂಡ ಇಲ್ಲಿ ಕಂಡುಬರ್ತವೆ. ಯಾವುದು? ಪಲಾಶ್ ಫಿಶ್ ಈಗಲ್ ಕಂಡುಬರುತ್ತೆ. ಹೆಸರಿನ ಹಿನ್ನೆಲೆ ಈ ಸ್ಥಳ ಮಹಾಭಾರತದ ಕಾಲದ ಶ್ರೀಕೃಷ್ಣನ ಮಿತ್ರ ಸಂತ ಉದ್ಧವನ
ಹೆಸರು ಇಡಲಾಗಿದೆ ಎಂದು ನಂಬಲಾಗಿದೆ. ಇದು ಇಂಥವೆಲ್ಲ ಏನ್ ಕೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಪರಿಸರ ಸಂರಕ್ಷಣೆ ತಾಣವನ್ನು ಈಗ CCTV ಡ್ರೋನ್ ತಂತ್ರಜ್ಞಾನದ ಮೂಲಕ ಕೂಡ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಓಕೆನಾ, ಇವೆರಡು ಪಾಯಿಂಟ್ ಏನ್ ನೀವು ಕಂಠಪಂಡ ಹಾಕೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಇಷ್ಟು, ಈ ತರ ಇಷ್ಟು ಅಟ್ಲೀಸ್ಟ್ ಇಷ್ಟಾದ್ರೂ ನಿಮ್ಮ ಹತ್ರ ನೋಡ್ಸಿರ್ಬೇಕು. ಓಕೆನಾ, ಏನಿದು ರಾಜ್ಯ ಜಾರ್ಖಂಡ್ ಮೊದಲ ತಾಣ. ಓಕೆನಾ, ವಿಸ್ತೀರ್ಣ ಇದು ಬೇಡ, ವಿಸ್ತೀರ್ಣ ಬೇಡ, ಫೆಬ್ರವರಿ ಇದು ಬೇಡ. ಪ್ರಮುಖ ಪಕ್ಷಿಗಳು ಪಹರ್ಲಮೋಹನ್, ಮರ್ಹೆನ್, ಬ್ಲಾಕ್ ನೆಕ್ಡ್ ಸ್ಟಾರ್ಕ್, ವಿವಿಧ ಬಾತುಕೋಳಿಗಳು ಕೂಡ ಅಲ್ಲಿ ಕಂಡು ಬರ್ತಾವಂತೆ. ಓಕೆನಾ, ನೆಕ್ಸ್ಟ್ ಎರಡನೇದು ಕೆಚಿಯೋ ಪರ್ಲಿ ಸರೋವರ. ಕೆಚಿಯೋ ಪರ್ಲಿ ಸರೋವರ ಇದು ಎಲ್ಲಿದೆ? ಸಿಕ್ಕಿಂ ರಾಜ್ಯದ ಪಶ್ಚಿಮ ಸಿಕ್ಕಿಂ ಜಿಲ್ಲೆಯಲ್ಲಿರುವ ಕೆಚಿಯೋ ಪರ್ಲಿ ಸರೋವರ. ಇದು 2025 ಫೆಬ್ರವರಿಯಲ್ಲಿ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಲಾಗಿದೆ. ಇದು ಸಿಕ್ಕಿಂ ರಾಜ್ಯದ ಮೊಟ್ಟ ಮೊದಲ ರಾಮ್ಸರ್ ತಾಣವಾಗಿ ಇದೆ. ಓಕೆನಾ, ಇದೆ ನೋಡಿ ಕೆಚಿಯೋ ಪರ್ಲಿ, ಸಿಕ್ಕಿಂ ರಾಜ್ಯದ ಮೊಟ್ಟ ಮೊದಲ ತಾಣ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸರೋವರವು ಕೇವಲ ಪರಿಸರ ದೃಷ್ಟಿಯಿಂದ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಕೂಡ ಬಹಳ ಮಹತ್ವದಾಗಿದೆ. ಯಾವುದು? ಕೆಚಿಯೋ ಪರ್ಲಿ ಸರೋವರ, ಸಿಕ್ಕಿಂ. ಕೆಚಿಯೋ ಪರ್ಲಿ ಸರೋವರ ಪ್ರಮುಖ ವೈಶಿಷ್ಟ್ಯಗಳು: ಪಶ್ಚಿಮ ಸಿಕ್ಕಿಂ ಮತ್ತು ಪೆಲ್ಲಿಂಗ್ ಬಳಿ ಇದೆ. ಓಕೆನಾ, ಇದರ ಎತ್ತರ ಮಟ್ಟ 1700 ಮೀಟರ್ ಇದೆ ಅಂತೆ. ಸ್ಥಳೀಯ ಭಾಷೆ ಕೆಚಿಯೋ ಪರ್ಲಿ ಎಂಬ ಇದೆ ಎಂದರೆ ತಾರಾ ದೇವತೆಯ ಆಕಾಶ ಅರಮನೆ ಅಂತ. ಓಕೆನಾ, ಕೆಚಿಯೋ ಪರ್ಲಿ ಅಂದ್ರೆ ತಾರಾ ದೇವತೆಯ ಆಕಾಶದ ಮನೆ, ಅರಮನೆ ಎಂದರ್ಥ ಅಂತೆ. ನೆಕ್ಸ್ಟ್ ಆಶಾಯದ ಸರೋವರ, ವಿಶಿಂಗ್ ಲೇಕ್ ಅಂತ. ಇದು ಆಶಾಯದ ಸರೋವರ, ವಿಶಿಂಗ್ ಲೇಕ್ ಅಂತ. ಇದು ಸ್ಥಳೀಯರಿಗೆ ಆಶಾಯದಾಯಕ ಪೂರೈಸುವ ಸರೋವರವಾಗಿದೆ ಎಂದು ಕೂಡ ನಂಬ್ತಾರೆ. ಆಮೇಲೆ ಇದರಲ್ಲಿ ಬುದ್ಧರು ಮತ್ತು ಹಿಂದೂಗಳಿಬ್ಬರು ಇದು ಪವಿತ್ರ ತಾಣವಾಗಿದೆ ಎಂದು ಹೇಳಲಾಗಿದೆ. ನೆಕ್ಸ್ಟ್ ರಾಮ್ಸರ್ ತಾಣವಾಗಿ ಇದರ ಪ್ರಾಮುಖ್ಯತೆ ಏನು? ಇದರದ್ದು ಪ್ರಾಮುಖ್ಯತೆ ಏನಂದ್ರೆ ಇದು ವಿಶಿಷ್ಟ ಜೈವಿಕ ವೈವಿಧ್ಯತೆ. ಸರೋವರ ಸುತ್ತಲೂ ದಟ್ಟವಾದ ಸಮಶೀತೋಷ್ಣ ಕಾಡುಗಳಿದ್ದು ಇದು ಅನೇಕ ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳಿಗೆ ಆಶ್ರಯ ನೀಡುತ್ತದೆ. ಪಕ್ಷಿ ಸಂಕುಲ, ಇದು ಹಿಮಾಲಯದ ಅನೇಕ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳ ಮುಖ್ಯವಾಗಿ ಜೋಗು ಪ್ರದೇಶವಾಗಿದೆ. ಅಪರೂಪದ ನಂಬಿಕೆ ಏನಂದ್ರೆ, ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಸರೋವರದ ಮೇಲೆ ಒಂದು ಎಲೆ ಬಿದ್ದಿರೋದು ಸಹ ಅಲ್ಲಿನ ಹಕ್ಕಿಗಳ ತಕ್ಷಣವೇ ಆ ಎಲೆಯನ್ನು ಎತ್ತಿಕೊಂಡು ಹೋಗುತ್ತವೆ. ಇದರಿಂದ ಸರೋವರವು ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ಅಂದ್ರೆ ಆ ಸರೋವರದಲ್ಲಿ ಯಾವುದೇ ಒಂದು ಎಲೆ ಬಿದ್ದರೂ ಕೂಡ ಅಲ್ಲಿರುವ ಪಕ್ಷಿಗಳು ಅದನ್ನ ಎತ್ಕೊಂಡು ಹೋಗಿ ಯಾವಾಗ್ಲೂ ಸರೋವರವನ್ನ ಸ್ವಚ್ಛವಾಗಿಡ್ತಾವಂತೆ. ಏನಿದು, ಎಷ್ಟು ಮಿರಾಕಲ್ ನೋಡ್ರಿ. ಓಕೆನಾ, ನೆಕ್ಸ್ಟ್ ಪರಿಸರ ಸಮತೋಲನ. ಇದು ಉನ್ನತ ಪ್ರದೇಶದ ಸಿಹಿ ನೀರಿನ ಪರಿಸರ ವ್ಯವಸ್ಥೆಯಾಗಿದ್ದು ಸುತ್ತಮುತ್ತಲಿನ ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಓಕೆ, ಇದು ಸಿಕ್ಕಿಮಿನ ಮೊದಲ ರಾಮ್ಸರ್ ತಾಣವಾಗಿರುತ್ತದೆ. ಓಕೆನಾ, ಇದಕ್ಕೆ ಏನಂದ್ರೆ ಪವಿತ್ರ ಜಲ ಎಂದು ಕೂಡ ಪರಿಗಣಿಸ್ತಾರಂತೆ. ನೆಕ್ಸ್ಟ್ ತೀರ್ಥಂಗಲ್ ಪಕ್ಷಿಧಾಮ. ನೆಕ್ಸ್ಟ್ ತೀರ್ಥಂಗಲ್ ಪಕ್ಷಿಧಾಮ ಇದೆ. ತೀರ್ಥಂಗಲ್ ಪಕ್ಷಿಧಾಮ ಹೆಂಗತ್ ನೋಡ್ರಿ ಪಕ್ಷಿ. ಓಕೆ, ಇದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿರುವ ತೀರ್ಥಂಗಲ್ ಪಕ್ಷಿಧಾಮ. ಇದು ಫೆಬ್ರವರಿ 2025ರಲ್ಲಿ ಇದನ್ನು ಕೂಡ ಸೇರಿಸ್ತಾರೆ. ತಮಿಳುನಾಡು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣವನ್ನು ಹೊಂದಿರುವ ರಾಜ್ಯವಾಗಿದೆ. ಓಕೆನಾ, ಇದು ಸೇರ್ಪಡೆಗೆ ತೀರ್ಥಂಗಲ್ ಹೊಸ ಸೇರ್ಪಡೆ ಆಗಿದೆ. ಓಕೆನಾ, ರಾಮ್ಸರ್ ತಾಣ ಅತಿ ಹೆಚ್ಚಿರೋದು ಇದರಲ್ಲೇ ತಮಿಳುನಾಡಲ್ಲೇ. ಓಕೆನಾ, ನೆಕ್ಸ್ಟ್ ತೀರ್ಥಂಗಲ್ ಪಕ್ಷಿಧಾಮ ಪ್ರಮುಖ ವೈಶಿಷ್ಟ್ಯಗಳು: ರಾಮನಾಥಪುರಂ ಜಿಲ್ಲೆ, ತಮಿಳುನಾಡು. ಇದರ ಸ್ವರೂಪ, ಇದು ಒಂದು ಕಾಲೋಚಿತ ಸಿಹಿ ನೀರಿನ ಕೆರೆಯಾಗಿದ್ದು ಮಳೆಯ ಮೇಲೆ ಅವಲಂಬಿತವಾಗಿದೆ. ಈ ಹಳೆಯ ನೀರಿನ ಕೆರೆಯಾಗಿದ್ದು ಈ ಪಕ್ಷಿಗಳು ಪ್ರಮುಖ ಆವಾಸಸ್ಥಾನವಾಗಿದೆ. ಸಸ್ಯವರ್ಗ ಅಕೇಶಿಯಾ ಮರಗಳು ಹೇರಳವಾಗಿ ಇವು ಪಕ್ಷಿಗಳ ಗೂಡು ಕಟ್ಟಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸೂಕ್ತವಾದ ಸ್ಥಳವನ್ನ ಹೊಂದಿಕೊಂಡಿದೆ. ನೆಕ್ಸ್ಟ್ ರಾಮ್ಸರ್ ತಾಣವಾಗಿ ಇದರ ಪ್ರಾಮುಖ್ಯತೆ ಏನಂತಂದ್ರೆ ಪಕ್ಷಿಗಳಿಗೆ, ಜಲಪಕ್ಷಿಗಳಿಗೆ ಆಶ್ರಯ ನೀಡುತ್ತೆ. ಸಂತಾನೋತ್ಪತ್ತಿ ಕೇಂದ್ರವಾಗಿದೆ ಇದು. ಓಕೆನಾ, ಬ್ರೀಡಿಂಗ್ ಕಾಲೋನಿ. ನೆಕ್ಸ್ಟ್ ಜೀವ ವೈವಿಧ್ಯತೆ ಕೊಂಡಿಯಾಗಿದೆ ಇದು. ಮನ್ನಾರ್ ಕೊಲ್ಲಿ ಸಮೀಪದಲ್ಲಿರುವ ಜೌಗು ಪ್ರದೇಶವು ಕರಾವಳಿ ಮತ್ತು ಒಳನಾಡಿನ ಪರಿಸರ ವ್ಯವಸ್ಥೆಗಳ ನಡುವಿನ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆನಾ, ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಸೇವೆಗಳು. ಈ ಕೆರೆಯು ಸುತ್ತಮುತ್ತಲಿನ ಹಳ್ಳಿಗಳು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಮತ್ತು ಸ್ಥಳೀಯ ಕೃಷಿ ನೀರು ಒದಗಿಸಲು ಸಹಾಯವನ್ನ ಮಾಡುತ್ತದೆ. ಓಕೆ, ಇದು ಒಂದ್ಸರಿ ಗ್ಲಾನ್ಸ್ ಮಾಡಕ್ಕೆ ಅದನ್ನ ಆ ಸ್ಲೈಡ್ ಹಾಕಿರ್ತೀನಿ. ನೆಕ್ಸ್ಟ್ ಸಕ್ಕರೆ ಕೊಟ್ಟೈ ಪಕ್ಷಿಧಾಮ. ಇದು ಕೂಡ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿರುವ ಸಕ್ಕರೆ ಕೊಟ್ಟೆ ಪಕ್ಷಿಧಾಮ. ಇದು ಫೆಬ್ರವರಿ 2025ರಲ್ಲಿ ಘೋಷಿಸಲಾಗಿದೆ. ಓಕೆ, ಸಕ್ಕರೆಕೊಟ್ಟೆ ತೀರ್ಥಂಗಲ್ ಪಕ್ಷಿಧಾಮದಂತೆಯೇ ಕೂಡ ಇದು ಕೂಡ ತಮಿಳುನಾಡಿನ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಓಕೆನಾ, ತೀರ್ಥಂಗಲ್ ಏನಿದೆ ಅಲ್ವಾ ಅದೇ ರೀತಿ ಇದು ಕೂಡ ಸಕ್ಕರೆ ಕೊಟ್ಟೈ ಪಕ್ಷಿಧಾಮ ಕೂಡ ಇದೆ ಅಂತೆ. ಸಕ್ಕರೆ ಕೊಟ್ಟೈ ಪಕ್ಷಿಧಾಮ ಇದು ರಾಮನಾಥಪುರಂ ಪಟ್ಟಣದ ಸಮೀಪ ತಮಿಳುನಾಡಿನಲ್ಲಿದೆ. ಓಕೆನಾ, ಇದರ ಸುಮಾರು 2.3 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಸುಂದರವಾದ ಜೌಗು ಪ್ರದೇಶವಾಗಿದೆ. ಪರಿಸರ ವ್ಯವಸ್ಥೆ, ಇದು ಕೃತಕವಾಗಿ ನಿರ್ಮಿಸಲಾದ ನೀರಾವರಿ ಕೆರೆಯಾಗಿದ್ದರೂ ದಶಕಗಳಿಂದ ಸಾವಿರಾರು ಹಕ್ಕಿಗಳಿಗೆ ನೈಸರ್ಗಿಕ ಆವಾಸಸ್ಥಾನವಾಗಿ ಮಾರ್ಪಟ್ಟಿದೆ ಅಂತೆ. ಓಕೆ, ನೆಕ್ಸ್ಟ್ ರಾಮ್ಸರ್ ತಾಣಗಳು, ಇದರ ಪ್ರಾಮುಖ್ಯತೆ. ವಲಸೆ ಹಕ್ಕುಗಳ ಬೃಹತ್ ಸಂಖ್ಯೆ ಇದಾವೆ ಇಲ್ಲಿ. ಓಕೆನಾ, ವಲಸೆ ಹಕ್ಕುಗಳು 5,000ಕ್ಕೂ ಹೆಚ್ಚು ವಲಸೆ ಹಕ್ಕಿಗಳು ಬರ್ತಾವಂತ ಇಲ್ಲಿ. ನೆಕ್ಸ್ಟ್ ಪ್ರಮುಖ ಪಕ್ಷಿ ಪ್ರಭೇದಗಳು ಯಾವ್ಯಾವ ಅಂದ್ರೆ ಪೆಂಟೆಂಟ್ ಸಾರ್ಕ್, ಗ್ರೀ ಪೆಲಿಕನ್, ಬ್ಲಾಕ್ ಹೆಡೆಡ್ ಐಬಿಸ್ ನಂತಹ ದೊಡ್ಡ ಪಕ್ಷಿಗಳ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾವಂತೆ, ಇಲ್ಲಿ ಕಂಡು ಬರ್ತಾವಂತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ. ಈ ಪ್ರದೇಶದಲ್ಲಿ ಸೆಂಟ್ರಲ್ ಏಷಿಯನ್ ಫ್ಲೈವೇ
ಮಾರ್ಗದಲ್ಲಿ ಬರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಪಕ್ಷಿ ಸಂರಕ್ಷಣೆ ಇದು ಅತ್ಯಗತ್ಯವಾಗಿದೆ. ಓಕೆ, ನೆಕ್ಸ್ಟ್ ಸ್ಥಳೀಯ ಆರ್ಥಿಕತೆ. ಈ ಜೋಗು ಪ್ರದೇಶವು ಕೃಷಿ ಭೂಮಿಗೆ ನೀರನ್ನು ಒದಗಿಸುವುದಲ್ಲದೆ ಪ್ರವಾಸೋದ್ಯಮ ಮೂಲಕ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಕೂಡ ಈ ರಾಮ್ಸರ್ ತಾಣವು ನೀಡಲಾಗಿದೆ. ಯಾವುದು? ಸಕ್ಕರೈ ಕೊಟ್ಟೈ ಪಕ್ಷಿಧಾಮ, ಸಕ್ಕರ್ ಕೊಟ್ಟೈ ಪಕ್ಷಿಧಾಮ. ನೆಕ್ಸ್ಟ್ ಮೆನಾರ್ ಜೋಗು ಪ್ರದೇಶ. ಮೆನಾರ್ ಜೋಗು ಪ್ರದೇಶ ಇದು ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿರುವ ಮೆನಾರ್ ಜೋಗು ಪ್ರದೇಶ. ಇದನ್ನ ಜೂನ್ 2025ರಂದು ಭಾರತದ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡಿಸಲಾಗುತ್ತದೆ. ಇದನ್ನು ಸ್ಥಳೀಯವಾಗಿ ಪಕ್ಷಿಗಳ ಗ್ರಾಮ ಎಂದು ಕೂಡ ಕರೀತಾರೆ. ಓಕೆನಾ, ಇದು ಎಂದು ಕರೆಯಲಾಗುತ್ತದೆ. ಈ ತಾಣ ವಿಶೇಷ ಎಂದರೆ ಇದು ಯಾವುದೇ ಅಧಿಕೃತ ಅಭಯಾರಣ್ಯವಾಗುವ ಮೊದಲೇ ಅಲ್ಲಿನ ಗ್ರಾಮಸ್ಥರಿಂದಲೇ ದಶಕಗಳಿಂದ ಸಂರಕ್ಷಿಸಲ್ಪಡುತ್ತದೆ ಅಂತೆ, ಸಂರಕ್ಷಿಸಲ್ಪಡುತ್ತಿದೆ ಅಂತ. ಅಂದ್ರೆ ಅಲ್ಲಿ ಹಳ್ಳಿಯ ಜನರೇ ಇದನ್ನ ಪ್ರೊಟೆಕ್ಟ್ ಮಾಡ್ತಿದಾರಂತೆ. ಓಕೆನಾ, ಮೆನಾರ್ ಜೋಗು ಪ್ರದೇಶವನ್ನು ಎಲ್ಲಿದೆ? ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿದೆ. ಓಕೆ, ಮೆನಾರ್ ಜೋಗು ಪ್ರದೇಶದ ವೈಶಿಷ್ಟ್ಯ. ಇದು ಮೆನಾರ್ ಗ್ರಾಮದಲ್ಲಿದೆ, ಉದಯಪುರ ಜಿಲ್ಲೆ, ರಾಜಸ್ಥಾನ. ಈ ಪ್ರದೇಶವು ಮುಖ್ಯವಾಗಿ ಬ್ರಹ್ಮ ಸರೋವರ ಮತ್ತು ದಂಗ್ ಸರೋವರ. ಕ್ವಶನ್: ಬ್ರಹ್ಮ ಸರೋವರ ಮತ್ತು ದಂಗ್ ಸರೋವರ ಕಂಡುಬರುವ ಜೋಗು ಪ್ರದೇಶ ಎಲ್ಲಿ, ಯಾವುದರ ಹತ್ರ ಕಂಡುಬರ್ತೈತೆ ಅಂತ ಕೂಡ ಕೇಳ್ಬೋದು. ಎಂಬ ದೊಡ್ಡ ಸಿಹಿ ನೀರಿನ ಕೆರೆಗಳನ್ನು ಒಳಗೊಂಡಿದೆ. ಓಕೆನಾ, ಬ್ರಹ್ಮ ಸರೋವರ ಮತ್ತು ದಂಗ್ ಸರೋವರ ಇವು ಎರಡು ಏನಂತ ಕೇಳ್ಬೋದು? ಇವು ಸಿಹಿ ನೀರಿನ ಕೆರೆಗಳಂತೆ. ಮತ್ತೆ ಅಲ್ಲಿ ಸರೋವರ ಅಂತ ನೋಡಿ ನೀವು ಸರೋವರ ಹಾಕಬಾರ್ದು. ಓಕೆನಾ, ಇಷ್ಟು ಟ್ರಿಕ್ಕಿಯಾಗಿ ಕೂಡ ಕ್ವಶನ್ಸ್ ಅನ್ನ ಕೇಳುವ ಚಾನ್ಸಸ್ ಇರುತ್ತೆ. ಸಮುದಾಯದ ರಕ್ಷಣೆ. ಇಲ್ಲಿನ ಗ್ರಾಮಸ್ಥರು, ವಿಶೇಷವಾಗಿ ಮೆನಾರಿನ ಬ್ರಾಹ್ಮಣ ಸಮುದಾಯದವರು ಪಕ್ಷಿಗಳ ದೇವರೆಂದು ಪರಿಗಣಿಸಿ ಅಲ್ಲಿನ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ರಂತೆ. ಗ್ರಾಮದಲ್ಲಿ ಪಟಾಕಿ ಸಿಡಿಸುವುದು ಮತ್ತು ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹೋ ನೋಡ್ರಿ, ಇಲ್ಲಿ ಪಟಾಕಿಯನ್ನು ಹೊಡೆಯಂಗಿಲ್ಲ ಅಂತ ಆ ಹಳ್ಳಿಲಿ. ಹಾಗೆ ಮೀನುಗಾರಿಕೆಯನ್ನು ಕೂಡ ಮಾಡೋದಿಲ್ಲ ಅಂತೆ. ಎಲ್ಲಿ? ಮೆನಾರ್ ಜೋಗು ಪ್ರದೇಶ, ಎಲ್ಲಿ? ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ರಾಮ್ಸರ್ ತಾಣವಾಗಿ ಇದರ ಪ್ರಾಮುಖ್ಯತೆ ಏನು? ವಲಸೆ ಹಕ್ಕಿಗಳ ತಾಣ. ಮೇನ್ ಆಗಿ ಎಲ್ಲ ರಾಮ್ಸರ್ ತಾಣಗಳು ಮಾಡೋದು ಮೇನ್ ಪಾಯಿಂಟ್ ಇದು ಇರುತ್ತೆ. ಓಕೆನಾ, 150ಕ್ಕೂ ಹೆಚ್ಚು ಪ್ರಭೇದಗಳು ಬರ್ತಾವಂತ ಅಲ್ಲಿಗೆ. ಪ್ರಮುಖ ಹಕ್ಕಿಗಳು ಯಾವುದು? ಗ್ರೇಟ್ ಫ್ಲೆಮಿಂಗೋ, ಬಾರ್ ಹೆಡೆಡ್ ಗೋಸ್, ಪೆಲಿಕಾನ್, ವಿವಿಧ ಜಾತಿಯ ಬಾತುಕೋಳಿಗಳು ಇಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ನೈಸರ್ಗಿಕ ಶುದ್ಧೀಕರಣ. ಈ ಕೆರೆಗಳು ಈ ಭಾಗದ ಅಂತರ್ಜಲ ಮಟ್ಟವನ್ನು ಕಾಪಾಡುವಲ್ಲಿ ಮತ್ತು ಜೀವ ವೈವಿಧ್ಯತೆ ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪರಿಸರ ಪ್ರವಾಸೋದ್ಯಮ. ಇದು ರಾಜಸ್ಥಾನದ ಪ್ರಮುಖ ಪಕ್ಷಿ ವೀಕ್ಷಣಾ ಕೇಂದ್ರವಾಗಿ ಬೆಳೆಯುತ್ತದೆ. ಓಕೆ, ನೆಕ್ಸ್ಟ್ ಕಿಚನ್. ಓಕೆನಾ, ಕಿಚಾನ್ ರಾಜಸ್ಥಾನ ನೂತನ ಜಿಲ್ಲೆಯಾಗಿ ಪೆಲೋಡಿಯನ್ ಕಿಚಾನ್ ಗ್ರಾಮವು ಜೂನ್ 2025ರಲ್ಲಿ ಅಧಿಕೃತವಾಗಿ ರಾಮ್ಸರ್ ತಾಣ ಪಟ್ಟಿಗೆ ಘೋಷಿಸಲಾಗಿದೆ. ಇದು ವಿಶ್ವದಾದ್ಯಂತ ಡೊಮಾಯಿಸ್ ಕ್ರೇನ್ ಅಥವಾ ಕೊಂಚ್ ಎಂದು ಕರೆಯಲ್ಪಡುವ ಹಕ್ಕಿಗಳಿಗೆ ಪ್ರಸಿದ್ಧವಾಗಿದೆ. ಓಕೆ, ಕೆಚನ್ ಪ್ರಮುಖ ಅಂಶಗಳೇನೆಂದ್ರೆ ಪೆಲೋಡಿ ಜಿಲ್ಲೆ ಹಿಂದೆ ಜೋಧ್ಪುರ್ ಜಿಲ್ಲೆ ಭಾಗವಾಗಿತ್ತು. ರಾಜಸ್ಥಾನ. ಜಾಗತಿಕ ಪ್ರಾಮುಖ್ಯತೆ. ಇದು ವಲಸೆ ಹಕ್ಕಿಗಳಿಗೆ ಸಮುದಾಯ ನಡೆಸುತ್ತಿರುವ ವಿಶ್ವದ ಅತಿ ದೊಡ್ಡ ಆಹಾರ ಕೇಂದ್ರಗಳಲ್ಲಿ ಒಂದಾಗಿದೆ ಅಂತೆ. ಪಕ್ಷಿಗಳ ವಲಸೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಆಗಸ್ಟ್ನಿಂದ ಮಾರ್ಚ್ವರೆಗೂ ಮಾರ್ಚಿಂದ ಆಗಸ್ಟ್ವರೆಗೂ ಪೆಂಗೋಲಿನ್ ಮತ್ತು ಯುರೇಷಿಯನ್ ಮಾರ್ಗದಿಂದ 20,000ಕ್ಕೂ ಹೆಚ್ಚು ಡೊಮೊಯಿಸ್ ಕ್ರೇನ್. ಓಕೆನಾ, ಡೊಮೊಯಿಸ್ ಕ್ರೇನ್ ಹಕ್ಕಿಗಳು ಇಲ್ಲಿಗೆ ಬರ್ತಾವಂತೆ. ರಾಮ್ಸರ್ ತಾಣವಾಗಿ ಆಯ್ಕೆಯಾಗಲು ಕಾರಣ ಏನು? ಸಮುದಾಯ ರಕ್ಷಣೆ ಮಾದರಿ. ಅಂದ್ರೆ ಗ್ರಾಮಸ್ಥರು ದಶಕಗಳಿಂದ ಪಕ್ಷಿಗಳು ಬೆಳಿಗ್ಗೆ ಮತ್ತು ಸಂಜೆ ಧಾನ್ಯಗಳನ್ನು ನೀಡುತ್ತಾ ಬಂದಿದ್ದಾರೆ. ಜುಗ್ಗಾಗರ್ ಎಂಬ ಪ್ರತ್ಯೇಕ ಸ್ಥಳವನ್ನು ನಿರ್ಮಿಸಲಾಗಿದೆ. ಪಕ್ಷಿ ಮತ್ತು ಮಾನವ ನಡುವಿನ ಅಪರೂಪದ ಸಂಬಂಧ ಜಾಗತಿಕ ಮೆಚ್ಚುಗೆಯನ್ನು ಪಡೆದಿದೆ ಅಂತಿಲ್ಲಿ. ನೆಕ್ಸ್ಟ್ ಜೈವಿಕ ವೈವಿಧ್ಯತೆ. ಕೇವಲ ಕ್ರೇನ್ ಹಕ್ಕಿಗಳು ಮಾತ್ರವಲ್ಲದೆ ಈ ಭಾಗದ ಕೆರೆಗಳು ಮತ್ತು ಮರಳುಗಾಡಿನ ಪರಿಸರವು ಅನೇಕ ಸ್ಥಳೀಯ ಜೀವಿಗಳಿಗೆ ಆಶ್ರಯವನ್ನು ನೀಡುತ್ತದೆ. ಅಂತಾರಾಷ್ಟ್ರೀಯ ಮನ್ನಣೆ. ಈ ಪ್ರದೇಶದ ಅಂತಾರಾಷ್ಟ್ರೀಯ ಪಕ್ಷಿ ಸಂರಕ್ಷಣಾ ಸಂಸ್ಥೆಗಳಿಂದ ಈಗಾಗಲೇ ಪ್ರಮುಖ ಪಕ್ಷಿ ಪ್ರದೇಶ ಎಂದು ಗುರುತಿಸಲ್ಪಟ್ಟಿದೆ. ನೆಕ್ಸ್ಟ್ ಪರಿಸರ ಪ್ರವಾಸೋದ್ಯಮ. ವನ್ಯಜೀವಿ ಛಾಯಾಗ್ರಾಹಕರು, ಪರಿಸರ ಪಕ್ಷಿ ಪ್ರೇಮಿಗಳು ಇದನ್ನ ಸ್ವರ್ಗದಂತೆ ಇದೆ ಎಂದು ಅವರು ಕೂಡ ಹೇಳಿದಾರಂತೆ. ಓಕೆ, ನೆಕ್ಸ್ಟ್ ಉದಯ್ಪುರ್ ಜಿಲ್. ಓಕೆ, ಉದಯ್ಪುರ್ ಇದು ಕೂಡ 2025 ಜೂನ್ ರಲ್ಲಿ ಸೇರಿಸಲಾಗಿದೆ. ಓಕೆನಾ, ಇದು ಉದಯ್ಪುರ ಎಲ್ಲಿದೆ ಅಂದ್ರೆ ಇದು ರಾಜಸ್ಥಾನದಲ್ಲಿದೆ. ಉದಯ್ಪುರ ನಗರದಲ್ಲ, ಇದು ಬದಲಾಗಿ ರಾಜಸ್ಥಾನದಲ್ಲಿ ಅಲ್ಲ, ಬಿಹಾರ್ ರಾಜ್ಯದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಉದಯ್ಪುರ ಅಂದ ತಕ್ಷಣ ರಾಜಸ್ಥಾನ ಅಂತ ಹಾಕ್ಬೇಡಿ. ಓಕೆನಾ, ಇದು ಬಿಹಾರದಲ್ಲಿ ಗಂಡಕಿ ನದಿಯಿಂದ ರೂಪುಗೊಂಡು ಇದು ನೈಸರ್ಗಿಕ ಕುದುರೆ ಲಾಳಾಕೃತಿಯಲ್ಲಿದೆ. ಓಕೆನಾ, ಆಕ್ಸ್ಬೋ ಲೇಕ್ ಕುದುರೆ ಲಾಳಾಕೃತಿಯಲ್ಲಿರುವಂತಹ ರಾಮ್ಸರ್ ತಾಣ ಯಾವ್ದಂತ ಕೇಳಿದ್ರೆ ಉದಯ್ಪುರ್ ಗಿಲ್. ಅದು ಎಲ್ಲಿದೆ? ಬಿಹಾರದಲ್ಲಿದೆ. ಓಕೆನಾ, ಇದು ಯಾವ ನದಿ ಹತ್ರ ಇದೆ? ಗಂಡಕಿ ನದಿಯಿಂದ ರೂಪುಗೊಂಡಿದೆ. ವಿಸ್ತೀರ್ಣ ಸುಮಾರು 319 ಹೆಕ್ಟೇರ್ ಇದೆ. ಪ್ರಮುಖ ಲಕ್ಷಣಗಳು: ಪಕ್ಷಿಗಳ ತಾಣ, ಸಸ್ಯ ವೈವಿಧ್ಯತೆ,
ನೈಸರ್ಗಿಕ ಶುದ್ಧೀಕರಣ, ಜೀವನೋಪಾಯ ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ರಾಮ್ಸರ್ ಸ್ಥಾನಮಾನ ಮಹತ್ವ. ಬಿಹಾರದಲ್ಲಿ ಹಿಂದೆ ಕಬರ್ತಾಲ್ ಮತ್ತು ರಾಮ್ಸರ್ ತಾಣವಾಗಿತ್ತು. ಕಬರ್ತಾಲ್ ಮಾತ್ರ ಅಂದ್ರೆ ರಾಮ್ಸರ್ ತಾಣ ಬಿಹಾರದಲ್ಲಿ ಫಸ್ಟ್ನೇದು, ಒಂದೇದು ಯಾವ್ದಂದ್ರೆ ಕಬರ್ತಾಲ್ ಮಾತ್ರ ಇತ್ತು. ಈಗ 2025ರಲ್ಲಿ ಉದಯ್ಪುರ್ ಹಿಲ್ ಅನ್ನು ಸೇರಿಸಿ ಮತ್ತು ಬಕ್ಸರ್ನ ಗೋಕುಲ್ ಜಲಾಶಯವನ್ನು ಸೇರಿಸಿ ನಂತರ ಬಿಹಾರದ ಒಟ್ಟು ರಾಮ್ಸರ್ ತಾಣಗಳು ಇವಾಗ ಜಾಸ್ತಿ ಆಗಿದಾವೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಗೋಕುಲ್ ಜಲಾಶಯ. ಗೋಕುಲ್ ಜಲಾಶಯ ಬಿಹಾರ ರಾಜ್ಯದ ಬಕ್ಸಾರ್ ಜಿಲ್ಲೆಯಲ್ಲಿರುವ ಗೋಕುಲ್ ಜಲಾಶಯ ಸೆಪ್ಟೆಂಬರ್ 2025ರಂದು ಭಾರತದ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇದು ಬಿಹಾರದ ಪರಿಸರ ಸಂರಕ್ಷಣೆಯ ಒಂದು ಮೈಲುಗಲ್ಲಾಗಿದೆ. ನೆಕ್ಸ್ಟ್ ಗೋಕುಲ್ ಜಲಾಶಯದ ಪ್ರಮುಖ ವೈಶಿಷ್ಟ್ಯ ಏನಂದ್ರೆ ಬಕ್ಸಾರ್ ಜಿಲ್ಲೆಯ ಬಿಹಾರ್ ಅಂದ್ರೆ ಗಂಗಾ ನದಿಯ ಸಮೀಪದಲ್ಲಿದೆ. ಸ್ವರೂಪ ಇದು ಗಂಗಾ ನದಿಯ ಹರಿವಿನ ಬದಲಾಗಿಂದ ನೈಸರ್ಗಿಕವಾಗಿ ರೂಪುಗೊಂಡು ಒಂದು ದೊಡ್ಡ ಕುದುರೆಯ ಲಾಳಾಕಾರದ ಅಂದ್ರೆ ಆಕ್ಸ್ಬಲ್ ಲೇಕ್, ಇದು ಕೂಡ ಅದೇ ರೀತಿಯಾಗಿದೆ. ಓಕೆ, ನೆಕ್ಸ್ಟ್ ರಾಮ್ಸರ್ ತಾಣಗಳಾಗಿ ಪ್ರಾಮುಖ್ಯತೆ ಏನಂದ್ರೆ ಹಕ್ಕಿಗಳ ವಲಸೆ ತಾಣ, ವಿಶೇಷವಾಗಿ ಬಾರ್ ಹೆಡೆಡ್ ಗೋಸ್, ಆಮೇಲೆ ರೆಡ್ ಕ್ರೆಸ್ಟೆಡ್ ಪೋರ್ಚಾರ್ಡ್ ಅಂತ ರೆಡ್ ಕ್ರೆಸ್ಟೆಡ್ ಪೋರ್ಚಾರ್ಡ್ ಈ ಪಕ್ಷಿಗಳ ನೆಚ್ಚಿನ ತಾಣವಾಗಿದೆ. ಜೀವ ವೈವಿಧ್ಯತೆಯ ವೈಶಿಷ್ಟ್ಯತೆ ಇದೆ. ಗಂಗಾ ನದಿ ಪಾತ್ರದ ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಅಪರೂಪದ ಪ್ರಾಣಿಗಳು, ಓಕೆನಾ, ಗಂಗಾ ನದಿ ಡಾಲ್ಫಿನ್ ಇದರಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ನೆಕ್ಸ್ಟ್ ಕೃಷಿ ಮತ್ತು ಜೀವನೋಪಾಯ ಇದರ ಮೇಲೆ ಬಹಳ ಆಶ್ರಯವಾಗಿದ್ದಾರೆ ಅಂತ, ನೀರಾವರಿ ಆಮೇಲೆ ಮೀನುಗಾರಿಕೆ ಅದರ ರಿಲೇಟೆಡ್. ಓಕೆ, ನೆಕ್ಸ್ಟ್ ಗೋಗಾಬಿಲ್ ಸರೋವರ ಬಿಹಾರ ರಾಜ್ಯದ ಕತಿಹಾರ್ ಜಿಲ್ಲೆಯಲ್ಲಿರುವ ಗೋಗಾಬಿಲ್ ಸರೋವರ ಅಕ್ಟೋಬರ್ 2025ರಂದು ಅಧಿಕೃತವಾಗಿ ರಾಮ್ಸರ್ ತಾಣಕ್ಕೆ ಸೇರಿಸಲಾಗಿದೆ. ಇದೆ ಗೋಗಾಬಿಲ್ ಸರೋವರ, ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ. ಓಕೆನಾ, ಇದು ಬಿಹಾರದ ಅತ್ಯಂತ ಹಳೆಯ ಮತ್ತು ದೊಡ್ಡ ನೈಸರ್ಗಿಕ ಜೋಗು ಪ್ರದೇಶ ಒಂದಾಗಿದೆ. ಈಗ ಗೋಗಾಬಿಲ್ ಸರೋವರ ಅತ್ಯಂತ ದೊಡ್ಡ ನೈಸರ್ಗಿಕ ಜೋಗು ಪ್ರದೇಶ ಯಾವುದಂತಂದ್ರೆ ಗೋಗಾಬಿಲ್ ಸರೋವರ ಎಲ್ಲಿದೆ? ಬಿಹಾರದಲ್ಲಿದೆ. ಓಕೆನಾ, ಕತಿಹಾರ್ ಜಿಲ್ಲೆ ಬಿಹಾರ. ನದಿಯ ಮೂಲ ಇದು ಉತ್ತರದಲ್ಲಿ ಮಹಾನಂದ, ದಕ್ಷಿಣದಲ್ಲಿ ಗಂಗಾ ನದಿಯ ಪ್ರವಾಹದಿಂದ ಉಂಟಾಗುವ ಒಂದು ದೊಡ್ಡ ಕುದುರೆ ಲಾಳಾಕಾರದ ಲೇಕ್ ಆಗಿದೆ. ಇದು ಸುಮಾರು 217 ಎಕರೆ ಇದೆ ಅಂತೆ. ರಾಮ್ಸರ್ ತಾಣವಾಗಿದೆ. ರಾಮ್ಸರ್ ತಾಣವಾಗಿ ಇದರ ಪ್ರಾಮುಖ್ಯತೆ ಏನಂದ್ರೆ ಪಕ್ಷಿ ಸಂಕುಲ. ಓಕೆನಾ, 90ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿದಾವಂತೆ. ಅಪರೂಪದ ಹಕ್ಕಿಗಳು ಇದಾವೆ. ಗ್ರೇಟೆಡ್ ಅಡ್ಜುಂಟಂಟ್, ಓಕೆನಾ, ಇದು ಕಂಡು ಬರ್ತಂತೆ. ಆಮೇಲೆ ಸಮಯದ ಪಾತ್ರ, ಇದು ಈ ಪ್ರದೇಶವನ್ನು ಬಿಹಾರದ ಮೊದಲ ಸಮುದಾಯ ಮೀಸಲು, ಓಕೆನಾ, ಫಸ್ಟ್ ಇದನ್ನ ಸಮುದಾಯ ಮೀಸಲು ಕಮ್ಯುನಿಟಿ ರಿಸರ್ವ್ ಮಾಡಿದ್ದಾರಂತೆ. ಅವಾಗ 2019ರಲ್ಲಿ ಘೋಷಿಸಲಾಗಿ ಇಲ್ಲಿನ ಸ್ಥಳೀಯ ಪಕ್ಷಿಗಳನ್ನು ಬೇಟೆಯಾಡುವುದನ್ನು ತಡೆಯುವುದರ ಮೂಲಕ ಸಂರಕ್ಷಿಸಿದ್ದಾರೆ. ನೆಕ್ಸ್ಟ್ ಪರಿಸರ ವ್ಯವಸ್ಥೆ, ಇದು ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳು ಪ್ರವಾಹ ನಿಯಂತ್ರಿಸಲು ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಕೋಪ್ರಾ ಜಲಾಶಯ. ನೆಕ್ಸ್ಟ್ ಛತ್ತೀಸ್ಗಢದಲ್ಲಿರುವ ಬಿಲಾಸ್ಪುರ್ ಜಿಲ್ಲೆಯಲ್ಲಿರುವ ಕೋಪ್ರಾ ಜಲಾಶಯ ಡಿಸೆಂಬರ್ 2025ರಂದು ಭಾರತದ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಇದು ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದ 2ನೇ ರಾಮ್ಸರ್ ತಾಣ. ಓಕೆನಾ, ಛತ್ತೀಸ್ಗಢ ರಾಜ್ಯದ 2ನೇ ರಾಜಧಾನ ಕೋಪ್ರಾ ಜಲಾಶಯ. ನೆಕ್ಸ್ಟ್ ಕೋಪ್ರಾ ಜಲಾಶಯ ಪ್ರಮುಖ ವೈಶಿಷ್ಟ್ಯಗಳು ಏನಂದ್ರೆ ಸ್ಥಳ ಬಿಲಾಸ್ಪುರ ಜಿಲ್ಲೆ ಛತ್ತೀಸ್ಗಢದಲ್ಲಿದೆ. ಇದು ಮಾನವ ನಿರ್ಮಿತ ಜಲಾಶಯವಾಗಿದ್ದು ಪ್ರಸ್ತುತ ಜೈವಿಕ ವೈವಿಧ್ಯತೆಯಿಂದ ಕೂಡಿದ ಅತ್ಯಂತ ಸಮೃದ್ಧ ಜೋಗು ಪ್ರದೇಶವಾಗಿದೆ. ಜಲಾನಯನ, ಇದು ಮಹಾನದಿ ಜಲಾನಯನ ಪ್ರದೇಶವಾಗಿದ್ದು ವ್ಯಾಪ್ತಿಯಲ್ಲಿ ಕಂಡುಬರುತ್ತದೆ. ಮಹಾನದಿಯ ವ್ಯಾಪ್ತಿಯಲ್ಲಿ ಕಂಡುಬರ್ತಂತೆ. ರಾಮ್ಸರ್ ತಾಣವಾಗಿ ಆಯ್ಕೆಯಾಗಲು ಕಾರಣಗಳೇನು? ವಲಸೆ ಹಕ್ಕಿಗಳ ತಾಣ ಮೇನ್ ಇದು. ಆಮೇಲೆ ಪಕ್ಷಿಗಳ ವೈವಿಧ್ಯತೆ ಇದೆ ಅಂತೆ. ಅಪರೂಪದ ಜಲಚರಗಳು ಇದಾವೆ ಇಲ್ಲಿ. ಜೀವನೋಪಾಯಕ್ಕಾಗಿ ರೈತರು ಇದನ್ನ ಅವಲಂಬಿಸಿದ್ದಾರೆ. ಓಕೆನಾ, ನೆಕ್ಸ್ಟ್ ಸಿಸಿಸೆರ್ ಲೇಕ್, ಇದು ರಾಜಸ್ಥಾನದಲ್ಲಿದೆ. ಅಲ್ವಾರ್ ಜಿಲ್ಲೆಯ ಸಿಸಿಸೆರ್ ಸರೋವರ ಇತ್ತೀಚೆಗೆ 2025ರಲ್ಲಿ 96ನೇ ತಾಣವಾಗಿ ಜಾಯ್ನ್ ಆಗಿದೆ. ಇದೆ ನೋಡ್ರಿ ಸಿಸಿಸೆರ್ ಲೇಕ್. ಓಕೆನಾ, ಲಾಸ್ಟ್ನೇದಿದು. ಸಿಸಿಸೆರ್ ಸರೋವರ ಪ್ರಮುಖ ವಿವರಗಳೇನೆಂದ್ರೆ ಇದು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದ ಸಮೀಪದಲ್ಲಿದೆ. ಓಕೆನಾ, ಸಿಸಿಸೆರ್ ಸರೋವರ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿಯರ್ ಇದೆ. ಇದನ್ನು 1845ರಲ್ಲಿ ಅಲ್ವಾರ್ನ ಮಹಾರಾಜ ವಿನಯ್ ಸಿಂಗ್ ಅವರು ನಿರ್ಮಿಸಿದ್ದಾರೆ. ಹಿನ್ನೆಲೆ ಅಲ್ವಾರ್ ನಗರಕ್ಕೆ ಕುಡಿಯುವ ನೀರು ಪೂರೈಸಲು ರೂಪಾ ರೇಲ್ ನದಿಯ ಉಪನದಿ ಅಣೆಕಟ್ಟು ಕಟ್ಟುವ ಮೂಲಕ ಕೃತಕ ಸರೋವರವನ್ನು ನಿರ್ಮಿಸಲಾಗಿದೆ. ಇದು ಒಂದು ಕೃತಕ ಸರೋವರ ಇದು. ಓಕೆನಾ, ಸಿಸಿಸೆರ್ ಸರೋವರ ಕೃತಕ. ಮಹಾರಾಜರು ತಮ್ಮ ಪತ್ನಿ ಶೀಲಾ ಅವರಿಗೆ ಈ ಸರೋವರದ ದಡದಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದ್ದಾರೆ. ಈಗ ಇದು ಹೋಟೆಲ್ ಆಗಿ ಪರಿವರ್ತನೆ ಆಗೈತಂತೆ. ಅದೇನ್ ಬೇಡ ನಮಗೆ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಸಿಸಿಸೆರ್ ಸರೋವರ ಇತ್ತೀಚೆಗೆ ಡಿಸೆಂಬರ್ 2025ರಂದು 96ನೇ ರಾಮ್ಸರ್ ತಾಣವಾಗಿ ಆಯ್ಕೆಯಾಗಿದೆ. ಇದೇ ಕೊನೆಯ ರಾಮ್ಸರ್ ತಾಣ. ರಾಮ್ಸರ್ ತಾಣವಾಗಿ ಇದರ ಪ್ರಾಮುಖ್ಯತೆ ಏನು? ಜೈವಿಕ ವೈವಿಧ್ಯತೆ, ಅಪರೂಪದ ಜೀವಿಗಳು, ಪರಿಸರ ಸಮತೋಲನ, ಪ್ರವಾಸೋದ್ಯಮ ಇದರ ಪ್ರಮುಖ ಮೇನ್. ಅದರಿಂದ ಅದನ್ನ ಜಾಯಿನ್ ಮಾಡಿದಾರಂತೆ. ಓಕೆನಾ, ಇದಿಷ್ಟು
ಇಷ್ಟೊತ್ತು ಇರುವಂತ ಎಲ್ಲಾ ರಾಮ್ಸರ್ ತಾಣಗಳು ಇದು ಇಂಗ್ಲಿಷ್ ಅಲ್ಲಿ ಇದೆ, ಬೇಕಾದ್ರೆ ನಿಮಗೆ ಸಮರೈಸ್ ಆಗಿ ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇದು ಒಂದು ಓಕೆನಾ. ಓಕೆ, ಐ ಹೋಪ್ ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು. ಇದೆಲ್ಲ ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ. ಕೊನೆಯ 11 ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನೆಕ್ಸ್ಟ್ ಇಯರ್ ವರೆಗೂ ಇದ್ರ ಮೇಲೆ ಕ್ವಶನ್ಸ್ ಬರ್ತಿರ್ತವೆ ಈಗ ಬರೋ ಎಕ್ಸಾಮ್ಸ್ ಅಲ್ಲೆಲ್ಲ. ಹಾಗಾಗಿ ಇದನ್ನ ರಿವಿಷನ್ ಮಾಡಿದ್ದೀನಿ ಓಕೆನಾ. 11 ರಾಮ್ಸರ್ ತಾಣಗಳು. ಹಾಗೆ ಉಳಿದು ಅದ್ರ ಬೇಸಿಕ್ ಏನಿದೆ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಹೆಚ್ಚು ಯಾವುದು, ಕಡಿಮೆ ಯಾವುದು, ಸ್ಟಾರ್ಟಿಂಗ್ ಯಾವುದು, ನಮ್ಮ ಭಾರತದ ಮೊದಲು ಯಾವುದು, ಮಾಂಟ್ರಾಕ್ಸ್ ರೆಕಾರ್ಡ್ ಅಲ್ಲಿ ಯಾವ್ದಿದೆ ಓಕೆನಾ. ಫಸ್ಟ್ ಮಾಂಟ್ರಾಕ್ಸ್ ರೆಕಾರ್ಡ್ ಅಂದ್ರೆ ಏನು ಓಕೆನಾ, ಅದೆಲ್ಲ ನಿಮ್ಗೆ ಬೇಸಿಕ್ ಹೇಳಿದ್ದೀನಿ. ಐ ಹೋಪ್ ಅದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅತಿ ಹೆಚ್ಚಿರೋದು ಯಾವುದು ತಮಿಳ್ನಾಡು ಓಕೆನಾ. ತಮಿಳ್ನಾಡಲ್ಲಿ ಅತಿ ಹೆಚ್ಚು ಜೋಗ ಪ್ರದೇಶಗಳಿದ್ದಾವೆ. ಐ ಹೋಪ್ ಇದು ಕ್ಲಾಸ್ ನಿಮಗೆ ಅರ್ಥ ಆಗಿ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದ್ರು PDF ಏನಾದ್ರು ಬೇಕಾಯ್ತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಗೆ ಹಾಕ್ತೀನಿ. ನಿಮ್ಗೇನೋ PDF ಬೇಕಾಯ್ತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ PDF ಬೇಕಂತ. ಹಾಗೆ ಇದ್ದಾಗ ಅಲ್ಲಿ ಟೆಲಿಗ್ರಾಮ್ಗೆ ಪೋಸ್ಟ್ ಮಾಡ್ತೀನಿ, ಅಲ್ಲಿಂದ ನೀವು ಇದನ್ನ PDF ಅನ್ನ ತಗೋಬಹುದು ಅಂತ ಹೇಳ್ತಾ ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.